ಇವತ್ತು ನಾವು ನಿಮಗೆ ತಿಳಿಸ್ತಾ ಇರುವಂತಹ ಬಿಸ್ನೆಸ್ ಐಡಿಯಾ ಕೊಕೊನಟ್ ಚಾರ್ಕೋಲ್ ಬಿಸ್ನೆಸ್. ಹೌದು, ಈ ಕೊಬ್ಬರಿ ಚಿಪ್ ಇರುತ್ತಲ್ವಾ, ಅದನ್ನು ಉಪಯೋಗಿಸ್ಕೊಂಡೇ ಒಂದು ದೊಡ್ಡ ಬಿಸ್ನೆಸ್ನ ನೀವು ರನ್ ಮಾಡಬಹುದು. ಹೇಗೆ ಅಂತೀರಾ? ಇದ್ಯಾವುದೋ ಹೊಸ ಐಡಿಯಾ ಅಲ್ಲ, ನಮ್ಮ ಪೂರ್ವಿಕರು ಕೂಡ ಇದನ್ನ ಮಾಡ್ತಾ ಇದ್ರು. ಸೊ ಅದೇ ಐಡಿಯಾನ ನಾವಿಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಇವತ್ತು ಮಾರ್ಕೆಟಲ್ಲಿ ಇದಕ್ಕೆ ಎಷ್ಟು ಡಿಮ್ಯಾಂಡ್ ಇದೆ ಅಂತಂದ್ರೆ, ಖಂಡಿತವಾಗ್ಲೂ ನೀವು ಶುರು ಮಾಡಿ ಒಂದು ಸ್ವಲ್ಪ ಮಾರ್ಕೆಟಿಂಗ್ ಚೆನ್ನಾಗಿ ಮಾಡಿದ್ರೆ ಇದರಲ್ಲಿ ಹೆಚ್ಚಿನ ಲಾಭ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಹಾಗಾದ್ರೆ ಈ ಬಿಸ್ನೆಸ್ನ ಹೇಗೆ ಶುರು ಮಾಡೋದು, ಬಂಡವಾಳ ಎಷ್ಟು ಬೇಕಾಗುತ್ತೆ, ಜೊತೆಗೆ ಈ ಪ್ರಾಸೆಸ್ ಹೇಗೆ ನಡೆಯುತ್ತೆ, ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಬರೋ ಲಾಭ ಎಷ್ಟು, ಇದೆಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಆದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಯಾಕೆಂತಂದ್ರೆ ನೀವು ಪೂರ್ತಿಯಾಗಿ ನೋಡಿದಾಗ ನಿಮಗೆ ಈ ಬಿಸ್ನೆಸ್ ಬಗ್ಗೆ ಒಂದು ಒಳ್ಳೆ ಐಡಿಯಾ ಸಿಗುತ್ತೆ. ಎಸ್ ಫ್ರೆಂಡ್ಸ್, ಕೊಬ್ಬರಿ ಇದ್ಲು ಅಂದ್ರೆ ಕೊಕೊನಟ್ ಚಾರ್ಕೋಲ್. ಸೊ ಈ ಬಿಸ್ನೆಸ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಇದರ ಇಂಪಾರ್ಟೆನ್ಸ್ ಏನಿದೆ, ಮಾರ್ಕೆಟಲ್ಲಿ ಇದರ ಡಿಮ್ಯಾಂಡ್ ಎಷ್ಟಿದೆ, ಎಲ್ಲೆಲ್ಲಿ ಬಳಕೆ ಆಗ್ತಾ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೀವು ಇದನ್ನ ಗಮನಿಸಬಹುದು, ಹೆಚ್ಚಾಗಿ ಈ ಕಾಸ್ಮೆಟಿಕ್ಸ್ ಅಂದ್ರೆ ಈ ಬ್ಯೂಟಿ ಪ್ರಾಡಕ್ಟ್ಸ್ ಇದೆಯಲ್ವಾ, ಇಲ್ಲಿ ಹೆಚ್ಚಾಗಿ ಬಳಕೆ ಆಗುತ್ತೆ. ಅಂದ್ರೆ ನಮ್ಮ ಮುಖದ ಕಾಂತಿಯನ್ನ ಹೆಚ್ಚು ಮಾಡೋದಕ್ಕೆ ಅಥವಾ ಅದರ ಆರೋಗ್ಯನ ಕಾಪಾಡಿಕೊಳ್ಳೋದಕ್ಕೆ ಇದನ್ನ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ರೂಪಗಳಲ್ಲಿ. ಇತ್ತೀಚೆಗೆ ಇದ್ರ ಬಳಕೆ ಬಗ್ಗೆ ಕೂಡ ನೀವು ಗಮನಿಸಿರಬಹುದು. ಸೊ ಹಾಗಾಗಿನೇ ಫೇಸ್ ಪ್ಯಾಕ್ ಇರಬಹುದು, ಅಥವಾ ಮೇಕಪ್ ಆಗಿರಬಹುದು, ಅಥವಾ ಕಿಟ್ಟಲ್ ಆಗಿರಬಹುದು. ಸೊ ಒಂದಲ್ಲ ಒಂದು ರೂಪದಲ್ಲಿ ನಮ್ಮ ಮುಖದ ಕಾಂತಿಯನ್ನ ಹೆಚ್ಚು ಮಾಡೋದಕ್ಕೆ ಈ ಒಂದು ಚಾರ್ಕೋಲ್ ತುಂಬಾನೇ ಸಹಾಯಕಾರಿ ಅನ್ನುವಂತ ಮಾತಿದೆ. ಇನ್ನು ಬರೀ ಇದು ಕಾಸ್ಮೆಟಿಕ್ಸ್ ಅಥವಾ ಬ್ಯೂಟಿ ಪ್ರಾಡಕ್ಟ್ಸ್ ಇಂಡಸ್ಟ್ರಿಯಲ್ಲಿ ಮಾತ್ರ ಅಲ್ಲ, ಫುಡ್ ಇಂಡಸ್ಟ್ರಿಯಲ್ಲೂ ಕೂಡ ಇದಕ್ಕೆ ಹೆಚ್ಚಿನ ಡಿಮ್ಯಾಂಡ್ ಇದೆ ಅಂತ ಹೇಳ್ಬೋದು. ಸೊ ಈ ತರದ ನೀವು ಇದ್ದುಗಳನ್ನ ಪ್ಯಾಕ್ ಲೆಕ್ಕದಲ್ಲಿ ಅಂದ್ರೆ ಕೆಜಿ ಸದ್ಯಕ್ಕೆ ಮಾರ್ಕೆಟಲ್ಲಿ ಇರುವಂತಹ ಪ್ರೈಸ್ ಸುಮಾರು 500 ರೂಪಾಯಿ ಅಂತಾನೆ ಹೇಳ್ಬೋದು. ನೀವು ಇದನ್ನ ಚೀಲ್ಗಟ್ಲೆನೂ ಮಾರಾಟ ಮಾಡಬಹುದು ಅಥವಾ ಟನ್ ಗಟ್ಲೆನೂ ಮಾರಾಟ ಮಾಡಬಹುದು. ಹಾಗೇನೆ ಬರೀ ಇದು ಸಿಟಿಲೇ ವರ್ಕ್ ಆಗುತ್ತೆ ಅಂತೇನೂ ಇಲ್ಲ. ಸೊ ಇದು ಹಳ್ಳಿಗಳಲ್ಲೂ ಮಾರಾಟ ಮಾಡಬಹುದು ಅಥವಾ ಸಿಟಿಲೂ ಈ ಬಿಸ್ನೆಸ್ ನ ಮಾಡಬಹುದು ನೀವು. ಸೊ ಈ ರೀತಿಯಾಗಿ ಇದರ ಟ್ರೆಂಡಿಂಗ್, ಸೊ ಈ ರೀತಿಯಾಗಿ ಇದರ ಡಿಮ್ಯಾಂಡ್ ಹೆಚ್ಚಿರೋದ್ರಿಂದ ಒಳ್ಳೆ ಲಾಭ ಸಿಗುವಂತ ಸಾಧ್ಯತೆ ಇದೆ. ಇದೊಂದು ಕಡಿಮೆ ಬಂಡವಾಳದಲ್ಲಿ ಹೆಚ್ಚಿನ ಲಾಭ ಮಾಡುವಂತಹ ಒಂದು ಬಿಸ್ನೆಸ್ ಆಪ್ಷನ್ ಅಂತ ಹೇಳ್ಬೋದು. ಯಾಕೆಂತಂದ್ರೆ ನೀವು ಸಾಮಾನ್ಯವಾಗಿ ನೋಡಿರ್ತೀರಾ, ಎಲ್ಲರೂ ಕೊಬ್ಬರಿನ ಉಪಯೋಗಿಸ್ತಾರೆ, ಅದ್ರ ಮೇಲೆ ಅಂದ್ರೆ ಹೊರಗಡೆ ಇರುವಂತಹ ಚಿಪ್ಪನ್ನ ಬಿಸಾಕ್ತಾರೆ. ನಾವೀಗ ಅದನ್ನೇ ಉಪಯೋಗಿಸ್ಕೊಂಡು ಬಿಸ್ನೆಸ್ ರನ್ ಮಾಡುವಂತ ಐಡಿಯಾ ಇದು. ಸಾಮಾನ್ಯವಾಗಿ ನಿಮ್ಮದೇ ಸ್ವಂತ ಈ ತೆಂಗಿನ ಗಿಡಗಳು ಅಥವಾ ತೆಂಗಿನ ತೋಟ ಇದು ಬಿಟ್ರೆ ಬಹಳ ಉತ್ತಮ. ಅಂದ್ರೆ ನಿಮಗೆ ಬಲ್ಕ್ ಆಗಿ ಸಿಗುತ್ತೆ ಅದು. ಇದಕ್ಕೆ ಜಾಗ ಎಷ್ಟು ಬೇಕಾಗುತ್ತೆ ಈ ಬಿಸ್ನೆಸ್ ರನ್ ಮಾಡೋದಕ್ಕೆ ಅಂತ ನೀವು ಕೇಳೋದಾದ್ರೆ ಸುಮಾರು 1,000 ಅಥವಾ 2,000 ಸ್ಕ್ವೇರ್ ಫೀಟ್ ಬೇಕಾಗುತ್ತೆ. ನಿಮ್ಮ ಹತ್ರ ಸ್ವಲ್ಪ ಬಂಡವಾಳ ಜಾಸ್ತಿ ಇದೆ, ಸೊ ಹಾಗೂ ನಾವು ಶುರು ಮಾಡ್ತೀವಿ ಅಂತ ಆದ್ರೆ 1 ಲಕ್ಷ ರೂಪಾಯಿಂದ 5 ಲಕ್ಷ ರೂಪಾಯಿವರೆಗೂ ಇದನ್ನ ನೀವು ಶುರು ಮಾಡಬಹುದು. ಸೊ ಇದಕ್ಕೆ ನೀವು ಈ ತೆಂಗಿನ ಚಿಪ್ ಇದಾವಲ್ವಾ, ಅದನ್ನೆಲ್ಲ ನೀವು ಇದ್ಲು ಮಾಡಿ ಅದನ್ನ ನೀವು ಮಾರಾಟ ಮಾಡುವಂಥದ್ದು ಒಂದು ದಾರಿ. ಸೊ ಅಥವಾ ಅಷ್ಟೊಂದು ಬಂಡವಾಳ ಇಲ್ಲ ಅಂತ ಆದ್ರೆ ನೀವು ಬರೀ 10,000 ಅಥವಾ 20,000ದಿಂದನೂ ನೀವು ಇದನ್ನ ಶುರು ಮಾಡಬಹುದು. ಅಂದ್ರೆ ನಿಮ್ಮ ಒಂದು ಬಂಡವಾಳದ ಸ್ಥಿತಿ ಹೇಗಿರುತ್ತೋ ಸೊ ಅದ್ರ ಮೇಲೆ ಈ ಬಿಸ್ನೆಸ್ ಅವಲಂಬನೆ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಬಜೆಟ್ ಏನಿದೆ ಅನ್ನೋಂಥದ್ದನ್ನ ಮೊದಲು ಪ್ಲಾನ್ ಮಾಡ್ಕೊಳ್ಳಿ. ಹಾಗಾದ್ರೆ ಇದನ್ನ ಹೇಗೆ ಮಾಡೋದು ಅಂತಂದ್ರೆ, ಒಂದ್ ವೇಳೆ ದೊಡ್ಡ ಮಟ್ಟದಲ್ಲಿ ನೀವು ಮಾಡ್ತಾ ಇದ್ದೀರಾ, ನಿಮ್ದೇ ತೆಂಗಿನ ತೋಟ ಇದೆ ಅಥವಾ ಅದನ್ನ ಸಂಗ್ರಹ ಮಾಡ್ಕೊಂಡು ಬರ್ತೀರಾ ಅಂತ ಆದ್ರೆ ಸೊ ಈ ಮಷಿನ್ ನೀವು ಖರೀದಿ ಮಾಡಬೇಕಾಗುತ್ತೆ. ಈ ಮಷಿನ್ ಮೂಲಕ ನೀವು ಅದನ್ನ ಡ್ರೈ ಮಾಡಬಹುದು. ಸೊ ಇದ್ಲು ರೆಡಿ ಆಗೋದಕ್ಕೆ ಮಷಿನ್ ಬೇಕಾಗುತ್ತೆ. ಸೊ ಈ ಮಷಿನ್ ಎಲ್ಲಿ ಸಿಗುತ್ತೆ ಅಂತ ಆದ್ರೆ ಇಂಡಿಯಾ ಮಾರ್ಟ್ ಅಲ್ಲಿ ನೀವು ಇದ್ರ ಬಗ್ಗೆ ಸರ್ಚ್ ಮಾಡಬಹುದು. ಸೊ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಹಾಗೇನೆ ಫ್ರೆಂಡ್ಸ್, ಇದು ಬ್ಯೂಟಿ ಪ್ರಾಡಕ್ಟ್ಸ್ಗೆ ಮತ್ತೆ ಸ್ಕಿನ್ಗೆ ಸಂಬಂಧಪಟ್ಟಂತಹ ವಸ್ತು ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಜಾಗ್ರತೆನ ತಗೋಬೇಕಾಗುತ್ತೆ. ಹಾಗೇನೆ ನೀವು ಈ ಕಾಸ್ಮೆಟಿಕ್ಸ್ ತಯಾರು ಮಾಡುವಂತಹ ಕಂಪನಿಗಳು ಅಥವಾ ದೊಡ್ಡ ದೊಡ್ಡ ಹೋಟೆಲ್ಗಳಿರುತ್ತಲ್ವಾ, ಇವ್ರ ಹತ್ರ ನೀವು ಟೈಅಪ್ ಆದ್ರೆ ರೆಗ್ಯುಲರ್ ಆಗಿ ನೀವು ಇವರಿಗೆ ಸಪ್ಲೈ ಮಾಡಬಹುದು. ಅಂದ್ರೆ ಈ ಒಂದು ಪೌಡರ್ನ ನೀವು ತಯಾರು ಮಾಡುವಂಥದ್ದು ಇದೆಯಲ್ವಾ, ಅಂದ್ರೆ ಇದನ್ನ ಮಾಡಿ ಅದರಿಂದ ಪೌಡರ್ ಬರುತ್ತಲ್ವಾ, ಸೊ ಅದನ್ನ ನೇರವಾಗಿ ನೀವು ಬಲ್ಕ್ ಆಗಿ ಮಾರಾಟ ಮಾಡಬಹುದು. ಆಗ ನಿಮಗೆ ರೆಗ್ಯುಲರ್ ಮಾರ್ಕೆಟಿಂಗ್ ಇರುತ್ತೆ. ಜೊತೆಗೆ ನೀವು ಇದನ್ನ ಆನ್ಲೈನಲ್ಲೂ ಮಾರಾಟ ಮಾಡಬಹುದು. ಯಾಕೆಂತಂದ್ರೆ ಫೇಶಿಯಲ್ ಪ್ರಾಡಕ್ಟ್ಸ್ ತುಂಬಾನೇ ಬರುತ್ತೆ. ಅದು ಫೇಸ್ ವಾಶ್ ಇರಬಹುದು, ಸೋಪ್ ಇರಬಹುದು, ಹೀಗೆ ಹಲವಾರು ಬಗೆಗಳ ಪ್ರಾಡಕ್ಟ್ಸ್ ಇದೆ. ಯಾಕೆಂದ್ರೆ ನ್ಯಾಚುರಲ್ಗೆ ಜನ ಹೆಚ್ಚು ಇವತ್ತು ಬೆಲೆ ಕೊಡ್ತಾ ಇದ್ದಾರೆ, ಹೆಚ್ಚು ಖರೀದಿ ಮಾಡ್ತಾ ಇದ್ದಾರೆ. ಸೊ ಆ ನಿಟ್ಟಲ್ಲಿ ನೀವು ಇದನ್ನ ಮಾರಾಟ ಮಾಡಬಹುದು. ನೀವು ಇದನ್ನ ಒಂದು ಬ್ರ್ಯಾಂಡ್ ಮೂಲಕ ಮಾರಾಟ ಮಾಡೋದು ತುಂಬಾ ಒಳ್ಳೆಯದು. ಯಾಕೆಂದ್ರೆ ಬ್ರ್ಯಾಂಡ್ ಮೂಲಕ ಅಂತ ಆದ್ರೆ ರಿಜಿಸ್ಟ್ರೇಷನ್ ಆಗಿರುತ್ತೆ, ಬೇಕಾಗುವಂತ ಲೈಸೆನ್ಸ್ ಇರುತ್ತೆ, ಎಲ್ಲ ಡಾಕ್ಯುಮೆಂಟ್ಸ್ ಇರುತ್ತೆ. ಸೊ ಇದೆಲ್ಲದೂ ಇತ್ತು ಅಂತಂದ್ರೆ ನೀವು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಲ್ಲಿ ಈಸಿಯಾಗಿ ರಿಜಿಸ್ಟರ್ ಆಗಬಹುದು. ಅಂದ್ರೆ ಆ ಡೀಟೇಲ್ಸ್ನ ಕೇಳ್ತಾರೆ, ನೀವು ಅದನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಜೊತೆಗೆ ಪ್ರಾಡಕ್ಟ್ ಫೋಟೋಸ್ಗಳು ಕೇಳ್ತಾರೆ, ಅದನ್ನು ಸಬ್ಮಿಟ್ ಮಾಡಬಹುದು. ಸೊ ಈಸಿಯಾಗಿ ನಿಮಗೆ ಆನ್ಲೈನ್ ಕಸ್ಟಮರ್ ಸಿಗ್ತಾ ಹೋಗ್ತಾರೆ. ಸೊ ನಿಮ್ಮ ಸೇಲ್ಸ್ ಹೆಚ್ಚಾಗುವಂತ ಎಲ್ಲ ಸಾಧ್ಯತೆಗಳು ತುಂಬಾ ಇರುತ್ತೆ ಇದರಲ್ಲಿ. ಒಂದು ವೇಳೆ ನಿಮಗೆ ಈ ಬಿಸ್ನೆಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇತ್ತು, ಮಾಡಬೇಕು, ಡಿಫ್ರೆಂಟ್ ಆಗಿದೆ, ಹೊಸ ಐಡಿಯಾ ಇದೆ ಅಂತಿದ್ರೆ, ಆದರೆ ನಿಮ್ಮದು ತೆಂಗಿನ ತೋಟ ಇಲ್ಲ, ಸೊ ಹೇಗೆ ಮಾಡೋದು, ಬಲ್ಕಾಗಿ ಎಲ್ಲಿಂದ ಸಿಗುತ್ತೆ ಅಂತ ಕೇಳೋದಾದ್ರೆ ಅಗತ್ಯವಾಗಿ ಇದನ್ನ ಬೆಳೆಯುವಂಥ ರೈತರು ಇರ್ತಾರಲ್ವಾ, ಅವ್ರ ಹತ್ರ ಹೋಗಿ ನೀವು ನೇರವಾಗಿ ಮಾತಾಡ್ಕೊಳ್ಬಹುದು. ನಿಮಗೆ ಕಡಿಮೆ ಬೆಲೆಗೂ ಸಿಗುತ್ತೆ, ಮತ್ತೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ, ನೀವು ಚೆಕ್ ಮಾಡಬಹುದು.
ಇದನ್ನು ನೀವು ಈ ಮಷಿನ್ಗಳನ್ನ ಖರೀದಿ ಮಾಡಿ ಅದರಲ್ಲಿ ಸುಟ್ಟು ಆ ಒಂದು ಪೌಡರ್ ಏನಿದೆಯಲ್ವ, ಅಂದರೆ ಇದ್ಲು ಬರುತ್ತಲ್ವ, ಅದನ್ನು ಪೌಡರ್ ಮಾಡಿಕೊಂಡು ಅದನ್ನು ನೇರವಾಗಿ ಮಾರಾಟ ಮಾಡಬಹುದು. ಇದರ ಜೊತೆಗೆ ಇದಕ್ಕೆ ಬೇಕಾಗುವಂಥ ಲೈಸೆನ್ಸ್ಗಳು ಅಂತಂದರೆ, ಸೊ ಅಗತ್ಯವಾಗಿ ಟ್ರೇಡ್ ಲೈಸೆನ್ಸ್ ಬೇಕಾಗುತ್ತೆ. ಇನ್ನು ಬ್ರ್ಯಾಂಡ್ ಮೂಲಕ ಹೋಗ್ತಿರೋದ್ರಿಂದ ಬ್ರ್ಯಾಂಡ್ ರಿಜಿಸ್ಟ್ರೇಷನ್ ಬೇಕಾಗುತ್ತೆ, ಪ್ಯಾನ್ ಡೀಟೇಲ್ಸ್ ಬೇಕಾಗುತ್ತೆ, ಹಾಗೆಯೇ ಲೇಬರ್ಸ್ಗಳಿದ್ರು ಅಂದರೆ ಲೇಬರ್ ಲೈಸೆನ್ಸ್ ಕೂಡ ಬೇಕಾಗುತ್ತೆ. ಇನ್ನು ಇದರಲ್ಲಿ ಎಷ್ಟು ಲಾಭ ಸಿಗುತ್ತೆ ಅಥವಾ ಎಷ್ಟು ಪರ್ಸೆಂಟೇಜ್ ಮಾರ್ಜಿನ್ ಸಿಗುತ್ತೆ ಅಂತ ನೋಡೋದಾದರೆ, ನೀವು ತಿಂಗಳಿಗೆ 50,000 ರೂಪಾಯಿ ಬಂಡವಾಳ ಹಾಕಿದ್ದೀರಾ ಅಂತ ಅಂದ್ಕೊಂಡ್ರೆ ನಿಮಗೆ ಬರುವಂಥ ಲಾಭ 1 ಲಕ್ಷ ರೂಪಾಯಿ. ಅಂದರೆ ಮಾರ್ಕೆಟಲ್ಲಿ ಅಷ್ಟೊಂದು ಡಿಮ್ಯಾಂಡ್ ಇದೆ ಇದಕ್ಕೆ. 1 kg ಸುಮಾರು 500 ರೂಪಾಯಿ ಇದೆ. ಯಾಕೆಂತಂದರೆ ಸದ್ಯಕ್ಕೆ ಮಾರ್ಕೆಟಲ್ಲಿ 1 kg ಬೆಲೆ 500 ರೂಪಾಯಿವರೆಗೂ ಇದೆ. ಅಂದರೆ ಎಷ್ಟು ಡಿಮ್ಯಾಂಡ್ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅಲ್ಲದೆ ನೀವು 50,000 ಹಾಕಿದ್ರೆ 1 ಲಕ್ಷ ರೂಪಾಯಿವರೆಗೂ ಲಾಭ ಮಾಡಬಹುದು. 1 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ರೆ 2 ಲಕ್ಷ ರೂಪಾಯಿವರೆಗೂ ನೀವು ಲಾಭ ತೆಗಿಬಹುದು. ಅಂದರೆ ಇದರಲ್ಲಿ ಸ್ವಲ್ಪ ಮಾರ್ಕೆಟಿಂಗ್ ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ನೀವು ಮಾರ್ಕೆಟಿಂಗ್ನ ಸ್ವಲ್ಪ ಸೀರಿಯಸ್ ಆಗಿ ಜೆನ್ಯೂನ್ ಆಗಿ ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಕಸ್ಟಮರ್ಸ್ ಸಿಗ್ತಾರೆ. ಹಾಗೆಯೇ ಇನ್ನೂ ಹೆಚ್ಚಾಗಿ ಇದರಲ್ಲಿ ಇನ್ನೂ ಜಾಸ್ತಿ ಲಾಭ ಮಾಡುವಂಥ ಎಲ್ಲ ಅವಕಾಶಗಳೂ ಇದೆ. ಈ ಬಿಸ್ನೆಸ್ಸಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ಇದು ಎವರ್ಗ್ರೀನ್ ಬಿಸ್ನೆಸ್. ಅಂದರೆ ಎಲ್ಲ ಸೀಸನ್ನಲ್ಲೂ ಈ ಬಿಸ್ನೆಸ್ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಸೊ ಎಲ್ಲರೂ ಯಾವಾಗಲೂ ಇದನ್ನ ಬಳಕೆ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ಸೀಸನ್ ಅನ್ಸೀಸನ್ ಅನ್ನುವಂಥ ಯಾವುದೇ ವಿಷಯ ಇಲ್ಲಿ ಬರೋದಿಲ್ಲ. ಇದ್ರ ಜೊತೆಗೆ ಇದನ್ನ ಮಾರ್ಕೆಟಿಂಗ್ ಅಂದರೆ ಆನ್ಲೈನಲ್ಲೂ ಕೂಡ ನೀವು ಇದನ್ನ ಚೆನ್ನಾಗಿ ಮಾರ್ಕೆಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಒಂದು ಪ್ರಮೋಷನ್ಸ್ ಆಗಿರಬಹುದು ಅಥವಾ ನಿಮ್ಮದೇ ಒಂದು ಪೇಜ್ ಕ್ರಿಯೇಟ್ ಮಾಡಿ ಚೆನ್ನಾಗಿ ಇದರದ್ದು ಪ್ರಾಡಕ್ಟ್ ಫೋಟೋ ಶೂಟ್ ಮಾಡಿಸಿ ಆ ಫೋಟೋಗಳನ್ನು ಅಪ್ಲೋಡ್ ಮಾಡಿ ಮತ್ತು ಇದರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನುವಂಥದ್ದನ್ನು ನೀಟಾಗಿ ಲಿಸ್ಟ್ ಔಟ್ ಮಾಡಿ, ಸೊ ಕಸ್ಟಮರ್ಸ್ಗೆ ಅದನ್ನು ನೀಟಾಗಿ ಅರ್ಥ ಮಾಡಿಸೋ ರೀತಿಯಲ್ಲಿ ನಾವು ಪ್ರಯತ್ನ ಮಾಡಿದಾಗ ಖಂಡಿತವಾಗ್ಲೂ ಒಳ್ಳೆ ಲಾಭ ಮಾಡಬಹುದು. ಹಾಗೆ ನೀವು ಈ ತೆಂಗಿನಕಾಯಿನ ಕೊಂಡ್ಕೊಳ್ತೀರಿ ಅಲ್ವಾ, ನೇರವಾಗಿ ರೈತರ ಹತ್ರ ಹೋಗಿ ಇನ್ನು ನೀವು ಈ ತೆಂಗಿನಕಾಯಿನ ಕೊಂಡ್ಕೊಳ್ತೀರಿ ಅಲ್ವಾ, ನೇರವಾಗಿ ರೈತರ ಹತ್ರ ಹೋಗಿ ಕೊಂಡ್ಕೊಂಡ್ರೆ ಬಹಳ ಒಳ್ಳೆಯದು ಮತ್ತು ಕಡಿಮೆ ಬೆಲೆಗೂ ಸಿಗುತ್ತೆ. ಸುಮಾರು 5 ರಿಂದ 10 ರೂಪಾಯಿಗೆ ನಿಮಗೆ ಒಂದು ತೆಂಗಿನಕಾಯಿ ಸಿಗುತ್ತೆ. ಅದೇ ತೆಂಗಿನಕಾಯಿ ನೀವು ಮಾರ್ಕೆಟಲ್ಲಿ ತೊಗೊಳ್ಳೋದಾದರೆ 25, 30, 35 ರೂಪಾಯಿವರೆಗೂ ಇದೆ. ಸೊ ಹಾಗಾಗಿ ನೀವು ರೈತರಿಂದ ಖರೀದಿ ಮಾಡಿದ್ರೆ ನಿಮಗೆ ಹಾಕುವಂಥ ಬಂಡವಾಳದಲ್ಲಿ ತುಂಬಾ ಸಹಾಯ ಆಗುತ್ತೆ. ಹಾಗೆಯೇ ಫ್ರೆಂಡ್ಸ್, ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ, ಸ್ಟಾರ್ಟಿಂಗಲ್ಲಿ ಇದರಿಂದ ಸಿಗುವಂಥ ಲಾಭ ಸ್ವಲ್ಪ ಕಡಿಮೆನೇ ಇರಬಹುದು. ಆದರೆ ಹೋಗ್ತಾ ಹೋಗ್ತಾ ನಿಮ್ಮ ಮಾರ್ಕೆಟಿಂಗ್ ಹೆಚ್ಚು ಮಾಡ್ತಾ ಹೋದ ಹಾಗೆ ಖಂಡಿತವಾಗ್ಲೂ ಇದರಲ್ಲಿ ಸಿಗುವಂಥ ಲಾಭ ದುಪ್ಪಟ್ಟಾಗ್ತಾನೆ ಹೋಗುತ್ತೆ. ಸೊ ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ? ಈ ಬಿಸ್ನೆಸ್ನ ನೀವು ಶುರು ಮಾಡಬೇಕು ಅಂತಿದ್ರೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ಕಲೆ ಹಾಕೊಳ್ಳಿ, ನಂತರ ಶುರು ಮಾಡಿ. ಇದ್ರ ಜೊತೆಗೆ ಈ ಬಿಸ್ನೆಸ್ ಐಡಿಯಾನ ಬೇರೆಯವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಹಾಗೆಯೇ ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಕೂಡ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ಈ ಕೂಡಲೇ ಮಾಡ್ಕೊಳ್ಳಿ. ಯಾಕೆಂತಂದರೆ ನಮ್ಮಲ್ಲಿ ಎಲ್ಲ ಥರದ ಬಿಸ್ನೆಸ್ಗಳ ಬಗ್ಗೆ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅಂದರೆ ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಲಾಭ ಮಾಡುವಂಥ ಬಿಸ್ನೆಸ್ ಯಾವುದಿದೆ, ಜೊತೆಗೆ ಮನೆಯಲ್ಲಿದ್ಕೊಂಡೇ ಯಾವೆಲ್ಲ ಬಿಸ್ನೆಸ್ ಮಾಡಬಹುದು, ಜೊತೆಗೆ ಇನ್ನು ಡಿಫ್ರೆಂಟ್ ಆಗಿರುವಂಥ ಟ್ರೆಂಡಿಂಗ್ ಬಿಸ್ನೆಸ್ಗಳ ಐಡಿಯಾ ಏನಿದೆ ಅದ್ರ ಬಗ್ಗೆನೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀವಿ. ಸೊ ಬರೀ ನೀವಷ್ಟೇ ಅಲ್ಲ, ಯಾರು ಅಂದರೆ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಅಥವಾ ಯಾರೇ ಆಗಿರಲಿ, ಯಾರು ಈ ಥರದ ಡಿಫ್ರೆಂಟ್ ಬಿಸ್ನೆಸ್ಗಳ ಒಂದು ಐಡಿಯಾನ ಹುಡುಕ್ತಾ ಇದ್ದಾರೋ ಅವ್ರಿಗೂ ಈ ವಿಡಿಯೋಗಳನ್ನ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ.